ಆಗಲ್ಲ ಅಂದ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಈ ಥರ ಓಕೆ ಓಕೆ ಇದು ಮಾಡಕ್ಕೆ ಹೋಗಿದ್ದಾರೆ. ಇದೇನಾಗಿದೆ, ಶೂ ಸ್ಕಿಡ್ ಆಗ್ಬಿಟ್ಟಿದೆ. ಹಾಂ ಆಗುತ್ತೆ ಅಂತ ಶುರು ಮಾಡಿದ್ರೆ ಆಗ್ದೇ ಇರೋ ಕೆಲಸನೂ ಅಲ್ಲಾಡ್ದಂಗೆ ಆಗೋಗಿರುತ್ತೆ. ಕಂಟಿನ್ಯೂಸ್ ಒಂದು 15 ನಿಮಿಷ ಓಡಿದ್ಮೇಲೆ ಎಷ್ಟು ಬೇಕಷ್ಟು ಮಾಡಬೇಕು. ಮಲ್ಕೊಂಡು ಸೈಕಲ್ ಹೊಡಿಯೋದು, ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯಿತು ಪ್ರತಿನಿತ್ಯ. ನೆಕ್ಸ್ಟ್ ಬರೋದೇ ಲೆಗ್ ಸ್ಟ್ರೆಚಸ್. ಒಳ್ಳೆ ಗಾಳಿ. ಮ್ಯಾಸಿವ್ ನಮಸ್ಕಾರ. ಬನ್ನಿ ಒಂದು ರೌಂಡ್ ಓಡ್ಕೊಂಬರೋಣ. ಆಗಲ್ಲ ಅಂದ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಆಗುತ್ತೆ ಅಂತ ಶುರು ಮಾಡಿದ್ರೆ ಆಗ್ದೇ ಇರೋ ಕೆಲಸನೂ ಅಲ್ಲಾಡ್ದಂಗೆ ಆಗೋಗಿರುತ್ತೆ. ಬನ್ನಿ ಒಂದು ಹೆಜ್ಜೆ ಓಡ್ಕೊಂಬರೋಣ. ಏನು ಎರ್ರಾಬಿರ್ರಿ ಓಡಬೇಕಂತೇನಿಲ್ಲ, ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಓಡೋದು. ಅದಾದಮೇಲೆ ಒಂದು ಸ್ವಲ್ಪ ಗೊತ್ತಿರೋ ಎಕ್ಸಸೈಸ್ ಮಾಡೋದು. ಏನು ಪ್ರತಿದಿನ ವೆರೈಟೀಸ್ ಆಫ್ ಎಕ್ಸಸೈಸ್ ಮಾಡಬೇಕಂತೇನಿಲ್ಲ, ಗೊತ್ತಿರೋ ಎಕ್ಸಸೈಸ್ಗಳನ್ನೇ ಪ್ರತಿನಿತ್ಯ ಮಾಡಿದ್ರೆ ಆಯಿತು. ಈ ಥರ ಮಣ್ಣಲ್ಲಿ ಓಡೋದ್ರಿಂದ ನೀ ಪೈನ್ ಬರೋಲ್ಲ. ಸೊ ಮಣ್ಣಲ್ಲಿ ಓಡ್ತಿದ್ದೇನೆ ನೋಡಿ. ಡೈಲಿ ಒಂದೊಂದು 10 ನಿಮಿಷ ವರ್ಕೌಟ್ ಮಾಡ್ಬೋದು. ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯಿತು ಪ್ರತಿನಿತ್ಯ. ಇನ್ನು ಗಂಟೆಗಟ್ಟಲೆ ವರ್ಕೌಟ್ ಮಾಡಬೇಕಂತೇನಿಲ್ಲ. ಜಾಸ್ತಿ ಅವರ್ಗಟ್ಟಲೆ ಎಕ್ಸಸೈಸ್ ಮಾಡಿದ್ರೆ ನಮಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅಲ್ಲಿ ಸುಸ್ತಾಗುತ್ತೆ, ಅಲ್ಲಿ ರೆಸ್ಟ್ ತೊಗೊಬೇಕು ಅನಿಸುತ್ತೆ. ಸೊ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ವರ್ಕೌಟ್ ಮಾಡಬೇಕು. ಅಯ್ಯೋ ನನಗೆ ಟೈಮ್ ಇಲ್ಲ, ನಾನು ಬರೋದೇ ಲೇಟು, ಮತ್ತು ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ, ಅವೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಅವೆಲ್ಲ ರೀಸನ್ಸು, ಎಕ್ಸ್ಕ್ಯೂಸಸ್ ಕೊಟ್ಟಂಗೆ ಆಗುತ್ತೆ. ಬರೀ ಎಕ್ಸಸೈಸ್ ವಿಷಯದಲ್ಲೇ ಅಂತಲ್ಲ, ನೀವೇನಾದರೂ ಒಂದು ಗೋಲ್ನ ಅಚೀವ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಎಷ್ಟು ಕಷ್ಟಪಡಬೇಕು ಅಷ್ಟು ಕಷ್ಟಪಡಲೇಬೇಕು. ಇನ್ನೊಂದು ಸ್ವಲ್ಪ ದೂರ ಇದೆ. ಹತ್ತು ನಿಮಿಷನಾದರೂ ಬೇಕು ಕಂಪ್ಲೀಟ್ ರೌಂಡ್ ಕವರ್ ಮಾಡೋಕ್ಕೆ. ಯಾವ ಕಡೆ ಕಂಟಿನ್ಯೂಸ್ ಒಂದು 15 ನಿಮಿಷ ಓಡಿದ್ಮೇಲೆ ಬೆವರು ಕಿತ್ಕೊಂಬಂತು. ಒಂದು ಸ್ವಲ್ಪ ನಡ್ಕೊಂಡು ಹೋಗೋಣ. ಈಗ ಒಂದು ಸ್ವಲ್ಪ ರನ್ನಿಂಗು, ಒಂದು ಸ್ವಲ್ಪ ವಾಕಿಂಗು, ಒಂದು ಸ್ವಲ್ಪ ವರ್ಕೌಟ್. ಡೈಲಿ ವೆರೈಟಿ ವರ್ಕೌಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಮಾಡಿರೋ ವರ್ಕೌಟ್ನ ಡೈಲಿ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಕಾಣುತ್ತೆ. ಇದೆ ನೋಡಿ ವರ್ಕೌಟ್ ಏರಿಯಾ. ಒಳ್ಳೆ ಗಾಳಿ, ಬೆವರು ಕಿತ್ಕೊಂಬರ್ತಿದೆ. ಜಾಸ್ತಿ ವರ್ಕೌಟೆಲ್ಲ ಏನಿರಲ್ಲ. ಒಂದು 10 ಟಿಪ್ಸು, ಒಂದು 5 ಲೆಗ್ ರೈಸು, ಒಂದು ಸ್ವಲ್ಪ ಕ್ರಂಚಸ್ಸು ಅಷ್ಟೇ. ನೋಡ್ತಾ ಹೋಗಿ ಯಾವ ವರ್ಕೌಟ್ ಮಾಡ್ತೀನಿ ಅಂತ. ಮುಂಚೆ ಎಲ್ಲ 5 ದಿನ ಓಡಿ 2 ದಿನ ರೆಸ್ಟ್ ತೊಗೊಂಡ್ರೆ ಈಗ 2 ದಿನ ಓಡಿ 5 ದಿನ ರೆಸ್ಟ್ ತೊಗೊಳಂಗೆ ಆಗ್ಬಿಟ್ಟಿದೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅದೇ ಬ್ಯಾಕ್ ಟು ಬ್ಯಾಕ್ 5 ದಿನ ವರ್ಕೌಟು 2 ದಿನ ರೆಸ್ಟು. ನಮ್ಮ ವರ್ಕೌಟ್ ರೂಟೀನ್ ಈ ಥರ ಇರುತ್ತೆ. ಕಂಟಿನ್ಯೂಸ್ ಆಗಿ ಒಂದು 15 ನಿಮಿಷ ಓಡ್ತೀನಿ. ಓಡಿ ಸುಸ್ತಾಗಿರೋದ್ರಿಂದ ಮತ್ತೊಂದು 5ರಿಂದ 10 ನಿಮಿಷ ನಡೀತೀನಿ. ಎಲ್ಲ ಮುಗಿಸ್ಕೊಂಡು ಸೀದಾ ವರ್ಕೌಟ್ ಏರಿಯಾಗೆ ಬರ್ತೀನಿ. ಇಲ್ಲಿ ಲೈಟಾಗಿ ಒಂದು ಸ್ವಲ್ಪ ವಾರ್ಮಪ್ ಮಾಡಿಕೊಂಡು ಒಂದು 5ರಿಂದ 10 ಡಿಪ್ಸು, ಒಂದು 5ರಿಂದ 10 ಡಿಪ್ಸು, ಒಂದು 5ರಿಂದ 10 ಡಿಪ್ಸು, ಒಂದು 10 ಲೆಗ್ ರೈಸು, ಒಂದು 10 ಲೆಗ್ ರೈಸು, ಒಂದು ಸ್ವಲ್ಪ ಕ್ರಂಚಸ್ಸು,
ಒಂದು ಸ್ವಲ್ಪ ಕ್ರಂಚಸ್ಸು, ಒಂದು ಸ್ವಲ್ಪ ಕ್ರಂಚಸ್ಸು, ನೆಕ್ಸ್ಟ್ ಬರೋದೇ ಲೆಗ್ ಸ್ಟ್ರೆಚಸ್. ನೆಕ್ಸ್ಟ್ ಬರೋದೇ ಲೆಗ್ ಸ್ಟ್ರೆಚಸ್. ನೆಕ್ಸ್ಟ್ ಬರೋದೇ ಲೆಗ್ ಸ್ಟ್ರೆಚಸ್. ನೆಕ್ಸ್ಟ್ ಬರೋದೇ ಲೆಗ್ ಸ್ಟ್ರೆಚಸ್. ಏನಂತಾರೆ ಇದಕ್ಕೆ? ಸೈಕ್ಲಿಂಗ್ ಅಂತಾರ? ಸೈಕ್ಲಿಂಗ್ ಎಕ್ಸಸೈಸಾ? ಮಲ್ಕೊಂಡು ಸೈಕಲ್ ಹೊಡಿಯೋದು. ಹೊಟ್ಟೆ ಹತ್ರ ಇರೋ ಫ್ಯಾಟ್ ಕರಗುತ್ತೆ. ಇದು ಯಾವಾಗ ಕರಗುತ್ತೆ? ಪ್ರತಿನಿತ್ಯ ಈ ಥರ ಎಕ್ಸಸೈಸ್ಗಳನ್ನ ಸ್ಕಿಪ್ ಮಾಡ್ದಿರ ಮಾಡೋದ್ರಿಂದ ಕರಗುತ್ತೆ. ಅದು ಬಿಟ್ಟು 2 ದಿನ ವರ್ಕೌಟು 5 ದಿನ ರೆಸ್ಟ್ ತೊಗೊಂಡ್ರೆ ಖಂಡಿತವಾಗ್ಲೂ ಉಪಯೋಗ ಆಗಲ್ಲ. ಹಣೆನ ಇಲ್ಲಿ ಮುಟ್ಟಿಸ್ಬೇಕು, ಆಗಲೇ ಫಿಟ್. ನೀವು ಮಾಡ್ಬೋದು, ಏನು ದೊಡ್ಡ ವಿಷಯ ಏನಲ್ಲ ಇದು. ಅಲ್ಲೇ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದು ಪಾರ್ಕ್ ಇರುತ್ತೆ, ಇಲ್ಲ ಅಟ್ಲೀಸ್ಟ್ ಗ್ರೌಂಡ್ ಇರುತ್ತೆ. ಎರಡೂ ಇಲ್ವಾ, ರೋಡ್ ಇರುತ್ತೆ, ರೋಡಲ್ಲೂ ಓಡ್ಬೋದು ನೀವು. ಈಗ ಸ್ವಲ್ಪ ಬಸ್ಕಿ ಗಿಸ್ಕಿ ಹೊಡೆದೆ ಬಿಡೋಣ. ಬಂದು ಸ್ವಲ್ಪ ರೊಸ್ಟ್ ಮಾಡಿದ್ದಾರೆ. ನೈಸ್ ಇದೆ. ಅವ್ರೇನು ಮಾಡಿದ್ದಾರೆ ಈ ಥರ ಓಕೆ ಓಕೆ. ಇದು ಮಾಡಕ್ಕೆ ಹೋಗಿದ್ದಾರೆ. ಇದೇನಾಗಿದೆ, ಶೂ ಸ್ಕಿಡ್ ಆಗ್ಬಿಟ್ಟಿದೆ. ರಪ್ಪ ಅಂತ ಬಿದ್ರು. ಅಯ್ಯೋ, ಈ ಸೈಡ್ ಬಿದ್ದಿದ್ದಕ್ಕೆ ಬಚಾವು, ಈ ಸೈಡ್ ಬಿದ್ದಿತ್ತಂದ್ರೆ ಕಲ್ಲು. ಅಪ್ಪ ಹೌದು. ಸ್ವಲ್ಪ ಹುಷಾರಾಗಿ ಮಾಡ್ಬೇಕಿದು. ಇದರಲ್ಲೂ ಅಷ್ಟೇ ನಮ್ಮ ಫ್ರೆಂಡು ಕಾಲು ಆ ಕಡೆ ಹಾಕ್ಬಿಟ್ಟು ಹಿಂಗೆ ಹ್ಯಾಂಗ್ ಮಾಡ್ದವ್ರೆ. ಓಕೆ, ಒಬ್ರು ಹಿಡ್ದವ್ರೆ. ಅವ್ರೇನ್ ಮಾಡವ್ರೆ, ಇವ್ರು ಹಿಡ್ಕೊಂತಾರೆ ಅಂದ್ಬಿಟ್ಟು ಬಿಟ್ಬಿಟ್ಟವ್ರೆ ತಬೋರಂತ. ಸರ್ ಹಿಂಗೆ ಬಿದ್ರು ಈ ಸೊಂಟಕ್ಕೆ. ಹೌದು. ಅಪ್ಪ 1 ತಿಂಗಳು ಬರಲಿಲ್ಲ, ಆಮೇಲೆ ಬಂದರು. ಅಯ್ಯೋ. ಹಾಂ. ಅದಕ್ಕೆ ಇನ್ನು ಸ್ವಲ್ಪ ಮಾಡೋಣ ಅಂತ ಮಾಡಿ ಎಷ್ಟು ಬೇಕಷ್ಟು ಮಾಡಬೇಕು. ನಾವು ಕಾಂಪಿಟೇಷನ್ಗೆ ಏನಾದರೂ ಹೋಗ್ತಿದ್ದಾರೆ ಅಂದರೆ ಮಾಡಲಿ. ಹಾಂ, ಮತ್ತೆ ಲೇಟು. ನನಗೆ ಲೇಟ್ ಕಂಡ್ರೆ ಇಷ್ಟನೋ ಅಥವಾ ಲೇಟಿಗೆ ನನ್ನ ಕಂಡ್ರೆ ಇಷ್ಟನೋ ಗೊತ್ತಿಲ್ಲ. ಏನು ಮಾಡಿದ್ರು ಲೇಟಾಗಿ ಹೋಗ್ಬಿಡುತ್ತೆ. ನನಗನ್ಸುತ್ತೆ ಒಂದು 5ರಿಂದ 10 ನಿಮಿಷ ಪ್ರತಿನಿತ್ಯ ನೀವು ಎಕ್ಸಸೈಸ್ಗಳನ್ನ ಮಾಡ್ಬೋದು. ಇದಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಪ್ರೀತ್. ಈ ವಿಡಿಯೋ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮ್ಯಾಸಿವ್ ಧನ್ಯವಾದಗಳು.